ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ಒಂದು ಜಾಗ ಮಾರಾಟಕ್ಕೆ ಬಂದಿದೆ ನೋಡಿ ಸರ್. ಇದೇನು ಸುತ್ತ ಎಲ್ಲ ಅವರೇ ನೀಟಾಗೆಲ್ಲ ಫೆನ್ಸ್ ಮಾಡಿಸ್ಕೊಡ್ತಾರೆ. ನಿಮಗೆ ಆಲ್ರೆಡಿ ಕಲ್ಲೆಲ್ಲ ಹಾಕಿದ್ದಾರೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಟೋಟಲ್ ನಿಮಗೆ ಇದು 2 ಎಕರೆ RTC ಸರ್. 2 ಎಕರೆ ನಿಮಗೆ ಖರಾಬ್ ಬರುತ್ತೆ. ಟೋಟಲಿ 4 ಎಕರೆ ಆಗುತ್ತೆ ನಿಮಗೆ. ಪಕ್ಕದ ಜಮೀನು ಕಂಟಿವೇಷನ್ ಮಾಡಿದ್ದಾರೆ. ಸೇಮ್ ಈ ಥರ ರೆಡ್ ಸಾಯಿಲ್ ಬರುತ್ತೆ ನೋಡಿ. ಇಲ್ಲಿ ಏನು ತೋರಿಸ್ತದೆ ಸರ್, ಎಲ್ಲ ಅದ್ಬಸ್ ಮಾಡಿ ಕಲ್ಲೆಲ್ಲ ಹಾಕಿದ್ದಾರೆ. ಅವ್ರು ನೀಟಾಗಿ ನಿಮಗೆ ಫೆನ್ಸ್ ಮಾಡಿಕೊಡ್ತಾರೆ ನೋಡಿ. ಇದೇನು ನೋಡ್ತಾ ಇದ್ದಾರೆ ನೋಡಿ, ನೀಟಾಗೆಲ್ಲ ಚೆನ್ನಾಗಿದೆ ಜಾಗ. ಮಾತ್ರ ಒಳ್ಳೆ ಅದ್ಭುತವಾಗಿದೆ ಜಾಗ. ಸಿಂಪಲಾಗಿ ಒಂದು 3 ಎಕರೆ 4 ಎಕರೆ ಫಾರ್ಮ್ ಮಾಡೋರಿಗೆ ತುಂಬ ಚೆನ್ನಾಗಿರೋಂಥ ಜಾಗ. ಈ ಜಾಗದಲ್ಲಿ ನಿಮಗೆ ಬಂದು ಏನು ಬೆನಿಫಿಟ್ ಅಂದರೆ 2 ಎಕರೆ ಎಕ್ಸಸ್ ಸಿಗುತ್ತೆ ನಿಮ್ಗೆ. RTC ಏನಿದೆ ಅದಕ್ಕೆ ಮಾತ್ರ ಲೆಕ್ಕ. 2 ಎಕರೆ ಖರಾಬಿಗೇನು ಅಮೌಂಟ್ ಇಲ್ಲ. ಇದು ನಿಮಗೆ ಗುಂಡ್ಲುಪೇಟೆ, ಊಟಿ, ಮೈಸೂರು ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಂದ ಕರೆಕ್ಟಾಗಿ ಜಾಗಕ್ಕೆ ನಿಮಗೆ 4.25 ಕಿಲೋಮೀಟ್ರ್ ಬರುತ್ತೆ. ಸುಮ್ಮನೆ 4 ಕಿಲೋಮೀಟ್ರ್ ಬರುತ್ತೆ. ಸ್ಟೇಟ್ ಹೈವೇ ಬರುತ್ತಲ್ಲ, ಸ್ಟೇಟ್ ಹೈವೇಯಿಂದ ಜಸ್ಟ್ ನಿಮಗೆ ಒಂದು 300 ಮೀಟ್ರ್ ಮೆಟ್ಲಿಂಗ್ ಬರಬೇಕು ನೀವು. ನ್ಯಾಷನಲ್ ಹೈವೇ ಬಿಟ್ಟು ಸ್ಟೇಟ್ ಹೈವೇ ಬರುತ್ತೆ. ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು 300 ಮೀಟ್ರು ಮೆಟ್ಲಿಂಗ್ ಬರಬೇಕು. ಅದು ಮ್ಯಾಪ್ ರೋಡು, ಡೈರೆಕ್ಟ್ ಜಮೀನವರೆಗೂ ಮ್ಯಾಪ್ ರೋಡ್ ಇದೆ. ನೀವು ಅವ್ರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಏನಿಲ್ಲ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್. ಜಾಗ ಮಾತ್ರ ಇದರಲ್ಲಿ ನಿಮಗೆ ಒಂದು 2 ಎಕರೆ ಬೆನಿಫಿಟ್ ಇದೆ. ಯಾಕಂದರೆ 2 ಎಕರೆ ನಿಮಗೆ ಖರಾಬ್ ಸಿಗುತ್ತೆ. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಕರೆಕ್ಟಾಗಿ 50 ಕಿಲೋಮೀಟ್ರ್ ಇದೆ. ಬ್ಯಾಂಗ್ಳೂರಿಗೆ 180 ಕಿಲೋಮೀಟ್ರ್ ಬರುತ್ತೆ. ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರೋಂಥ ಜಾಗ. ಬೇಗೂರು ಟೌನ್ಗೆ ಕರೆಕ್ಟಾಗಿ 8 ಕಿಲೋಮೀಟ್ರ್ ಅಂತರದಲ್ಲಿದೆ. ನೀವು ಈ ಜಾಗಕ್ಕೆ ಅಂದರೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಇದು ನೀವೇನು ಗುಂಡ್ಲುಪೇಟೆ ಹತ್ರ ಹೋಗೋಂಗಿಲ್ಲ, ಬೇಗೂರು ಹತ್ರನೇ ಬರೋದು. ಇದು ನಿಮಗೆ ಬೇಗೂರು ನಿಯರ್ ಹತ್ರನೇ ಬರೋದು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್. ಜಾಗ ಮಾತ್ರ ಒಳ್ಳೆ ರೆಡ್ ಸಾಯಿಲು, ತುಂಬ ಚೆನ್ನಾಗಿದೆ ಜಾಗ ಮಾತ್ರ ನೋಡಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಸಿಂಪಲಾಗಿ ಒಂದು 2 ಎಕರೆ 3 ಎಕರೆ ಫಾರ್ಮ್ ಮಾಡೋರ್ಗೆ ಒಳ್ಳೆ ಜಾಗ, ಅದ್ದೂರಿ ಜಾಗ ನೋಡಿ. ಅಕ್ಕಪಕ್ಕ ಎಲ್ಲ ನೋಡ್ತಾ ಇದ್ದೀರಾ, ತೋಟಗಳು ಕೂಡ ಇದೆ. ಸಾಯಿಲ್ ಬಂದು ನಿಮ್ಗೆ ಆವಾಗಲೇ ತೋರಿಸ್ತಾನೆ, ಕಂಟಿವೇಷನ್ ಮಾಡಿದಾರಲ್ಲ, ಸೇಮ್ ಅದೇ ಥರ ರೆಡ್ ಸಾಯಿಲ್ ಬರುತ್ತೆ ಜಾಗ. ಜಾಗ ಮಾತ್ರ ಒಳ್ಳೆ ಬೊಂಬಾಟಾಗಿದೆ. ನಿಮಗೆ ಸ್ಟೇಟ್ ಹೈವೇನ ಜಸ್ಟ್ ಒಂದು 300 ಮೀಟ್ರ್ ಮಾತ್ರ ಬರಬೇಕು ನೀವು. ಗುಂಡ್ಲುಪೇಟೆ ಮೈಸೂರು ನ್ಯಾಷನಲ್ ಹೈವೇಯಿಂದ ಒಂದು 4 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ. ಆಮೇಲೆ ಒಳ್ಳೆ ಸೆಕ್ಯೂರ್ ಜಾಗ ಸರ್. ನಿಮಗೆ ವಿಲೇಜ್ಗೆ ಟಚ್ ಇರೋಂಥ ಜಾಗ ಇದು. ವಿಲೇಜ್ಗೂ ಇಲ್ಲಿಗೂ ಜಸ್ಟ್ ನಿಮಗೆ ಒಂದು 500 ಮೀಟ್ರ್ ಆಗುತ್ತೆ ಅಷ್ಟೇ. ವಿಲೇಜ್ ಸೆಕ್ಯೂರ್ ಜಾಗ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ ಸರ್. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ ನೋಡಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ. ನಿಮಗೆ ತೋಟ ಬೇಕಾ, ಕಾಲಿಲ್ಯಾಂಡ್ ಬೇಕಾ, ಏನಾದ್ರು ಬೇಕು ಅಂದರೆ ನಂಬರ್ ಇದೆ, ಕಾಲ್ ಮಾಡಿ. ಖಂಡಿತ ನಮ್ಮ ಕಡೆಯಿಂದ, ಶಿವು ಪ್ರಾಪರ್ಟಿ ಕಡೆಯಿಂದ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಖಂಡಿತ ಮಾಡಿಸ್ಕೊಡೋಣ. ಇದು ನಿಮಗೆ ಒಳ್ಳೆ ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ ಜಾಗ. ಈ ಜಾಗಕ್ಕೆ ನೀವು ಡಾಂಬರ್ ಫೀಲಿಂಗೇ ಇದೆ ಸರ್. ನಿಮಗೆ ಒಂದು 300 ಮೀಟ್ರ್ ಮೆಟ್ಲಿಂಗ್ ಬರಬೇಕು. ಈ ಜಮೀನು ಬಂದರೆ ನಿಮಗೆ ಒಂಥರ ಡಾಂಬರ್ ಫೀಲಿಂಗ್ ಇದೆ ಜಾಗ ಮಾತ್ರ. ತುಂಬ ಚೆನ್ನಾಗಿದೆ. ಆಮೇಲೆ ಒಳ್ಳೆ ಸೆಕ್ಯೂರ್ ಜಾಗ ಸರ್. ವಿಲೇಜ್ ಹತ್ರನೇ ಇರೋದು ನಿಮಗೆ. ವಿಲೇಜಿಂದ ಒಂದು 500 ಮೀಟ್ರ್ ಅಷ್ಟೇ ಸರ್. ಎಂಟೈರ್ ಬೌಂಡ್ರಿ ಕೂಡ ಅದ್ಬಸ್ತಾಗಿ ಕಲ್ಲು ಹಾಕಿದ್ದಾರೆ. ಈಗ ಇನ್ನೊಂದು 2 ಡೇಸಲ್ಲಿ ಅವರು ಎಲ್ಲ ನೀಟಾಗಿ ಮೆಸ್ ಫೆನ್ಸ್ ಮಾಡಿಸ್ಕೊಡ್ತಾರೆ ನಿಮಗೆ. ಆಲ್ರೆಡಿ ಕಲ್ಲೆಲ್ಲ ಹಾಕಿದ್ದಾರೆ. ನೀಟಾಗಿ ಫೆನ್ಸ್ ಮಾಡಿಸಿ ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ ಸರ್. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಆಮೇಲೆ ಬಂದಮೇಲೆ ಸರ್ ನಾವು ಕೊಡೋದೇ 1% ಹಂಗೆ ಹೆಂಗೇನಾದ್ರೆ ನೀವು ದಯವಿಟ್ಟು ಕಾಲ್ ಮಾಡಬೇಡಿ. ನಮ್ಮದು ಮಾಮೂಲಿ 2% ಕಮಿಷನ್ ಇದೆ. ಡೈರೆಕ್ಟು ಓನರ್ ಸೆಟ್ಟಿಂಗ್ ಇರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಆಗಿದೆ. ಬಟ್ ನಿಮ್ಮ ಲಾಯರ್ ಇನ್ನೂ ಏನಾದ್ರು ಡಾಕ್ಯುಮೆಂಟ್ಸ್ ಕೇಳಿದ್ರು ನಮ್ಮ ಕಡೆಯಿಂದ ಖಂಡಿತ ನಿಮಗೆ ಕೊಡ್ತೀವಿ ಡಾಕ್ಯುಮೆಂಟ್ಸು. ನಿಮ್ಮ ಲಾಯರ್ ಏನು ಕೇಳಿದ್ರು ಡಾಕ್ಯುಮೆಂಟ್ಸ್ ಕೊಡೋ ಜವಾಬ್ದಾರಿ ನಮ್ಮದು. ಶಿವು ಪ್ರಾಪರ್ಟಿ ಕಡೆಯಿಂದ ನಿಮ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಖಂಡಿತ ಮಾಡಿಸ್ಕೊಡ್ತೀನಿ ನಿಮಗೆ. ಇದು ನಿಮಗೆ ಬಂದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಜಾಗನೂ ಮಾತ್ರ ತುಂಬ ಚೆನ್ನಾಗಿದೆ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ನಂಬರ್ ಹಾಕಿರ್ತೀನಿ. ಎರಡು ಎಕರೆ ನಿಮಗೆ ತುಂಬ ಫ್ರೀಯಾಗೆ ಸಿಗುತ್ತೆ ಸರ್. ನಿಮಗೆ ಇಲ್ಲೆಲ್ಲ ನಿಮಗೆ ಸ್ಟೇಟ್ ಹೈವೇಗೆ ಬಂದು ಹೆಚ್ಚು ಕಮ್ಮಿ 60 ಲಕ್ಷ 70 ಲಕ್ಷ ನಡೀತಾ ಇದೆ ಜಾಗ. ಇದು ಓನರ್ ರೈಟ್ ಕೇಳಿಲ್ಲ. ಶಿವು ಅವರೇ ನೀವು ವೀಡಿಯೋ ಮಾಡ್ಕೊಂಡು ಹೋಗಿರಿ, ನಾನು ರೈಟ್ ಹೇಳ್ತೀನಿ, ಆಮೇಲೆ ಕೆಳಗಡೆ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ.
ನಿಮಗೆ ಯಾರು ಆಸಕ್ತಿ ಉಳ್ಳವರು ಕಾಲ್ ಮಾಡಿ ಡೈರೆಕ್ಟು ಓನರ್ ಹತ್ರನೇ ಕೂರಿಸಿ ನಿಮಗೆ ಮಾತಾಡಿಸ್ಕೊಡ್ತೀನಿ. ನಿಮಗೆ 300 ಮೀಟ್ರ್ ಏನಿದೆ ಅದು ನಿಮಗೆ ಒಂದು ಚೈನ್ ರೋಡ್ ಬರುತ್ತೆ, 32 ಅಡಿ ರೋಡ್ ಬರುತ್ತೆ. ಡೈರೆಕ್ಟು ಜಮೀನು ಗಂಟು ಮ್ಯಾಪ್ ರೋಡೆ, ನೀವು ಅವ್ರ ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆನೇ ಇಲ್ಲ. ನೋಡಿ ನಿಮ್ಗೆ ಏನು ಸಾಯಿಲು ಅಂದರೆ ಈ ಥರನೇ ಇದೆ ಸರ್, ರೆಡ್ ಸಾಯಿಲು. ನೀಟಾಗಿ ಇವರೆಲ್ಲ ಒಂದು ಸ್ವಲ್ಪ ಲೆವೆಲ್ ಮಾಡಿ ರೆಡಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆಮೇಲೆ ಇದು ಪರ್ಚೇಸಿಂಗ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಲೀಗಲ್ ಇದೆ. ಡೈರೆಕ್ಟು ನೀವು ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. ನೋಡಿ ಸರ್, ಕಲ್ಲೆಲ್ಲ ತರಿಸಿ ನೀಟಾಗಿ ಒಳ್ಳೆ ಸೂಪರಾಗಿ ಮಾಡಿದ್ದಾರೆ. ನೋಡಿ ಸರ್, ನೀಟಾಗಿ 4 ಮೂಲನೂ ಕೂಡ ಅಡ್ಬಸ್ಟ್ ಮಾಡಿ ಈ ಥರ ಒಳಗಡೆಗೆ ಹೆಚ್ಚು ಕಮ್ಮಿ 1.5 ಅಡಿ ಬಿಟ್ಟು ಕಲ್ಲು ಹಾಕ್ಸಿದ್ದಾರೆ ಅವರು. ನೋಡಿ ಸರ್, ಪಕ್ಕದಲ್ಲಿ ನೋಡಿ ಸಾಯಿಲ್ ಮಾತ್ರ ಒಳ್ಳೆ ಕುಂಕುಮ ಥರ ಇದೆ ಸಾಯಿಲು. ಇದಕ್ಕೆ ನೀಟಾಗಿ ನಿಮಗೆ ಎಲ್ಲ ಅವರು ಫೆನ್ಸ್ ಮಾಡಿಸಿ ಜಾಲರಿ ಮಿಕ್ಸ್ ಹಾಕಿಸಿ ಕೊಡ್ತಾರೆ ನಿಮಗೆ. ಇದಾದಮೇಲೆ ನಿಮಗೆ ವಾಟರ್ ಬೆಲ್ಟ್ ಇರೋ ಅಂತ ಇರೋ ಸರ್, ತುಂಬ ಚೆನ್ನಾಗಿದೆ ವಾಟರ್ ಬೆಲ್ಟು. ನಿಮಗೆ ಇಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಒಂದು 200-250 ಅಡಿಗೆ ಭಯಂಕರ ನೀರು ಸಿಗುತ್ತೆ ನಿಮಗೆ ಇಲ್ಲಿ. ತುಂಬ ಚೆನ್ನಾಗಿರೋ ಅಂಥ ಜಾಗ, ವಾಟರ್ ಬೆಲ್ಟ್ ಇರೋ ಅಂಥ ಜಾಗ. ನೋಡಿ ಸರ್, ಇಂಟ್ರೆಸ್ಟ್ ಅವರು ಕಾಲ್ ಮಾಡಿ. ಡೈರೆಕ್ಟ್ ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಇರುತ್ತೆ ಕಮಿಷನು. ಪದೇ ಹೇಳ್ತಾಯಿದ್ದೀನಿ, 2% ಕಮಿಷನ್ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಇದೆ ನೋಡಿ ಸರ್, ನಿಮಗೆ ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು 300 ಮೀಟ್ರ್ ಬರಬೇಕು. ಒಂದು ಚೈನ್ ರೋಡ್ ಇದೆ ನಿಮಗೆ, 37 ಅಡಿ ಬರುತ್ತೆ ನೋಡಿ. ಇಲ್ಲಿಂದ ಎಲ್ಲೂವರೆಗೆ ಡೈರೆಕ್ಟು ಜಮೀನಿಗೆ ಎಂಟ್ರೆನ್ಸು.